ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಆನೇಕಲ್ನಲ್ಲಿ ರಕ್ಕಸ ಬೀದಿ ನಾಯಿಗಳು ಅಟ್ಟಹಾಸವನ್ನ ಮೆರೆದಿದ್ದಾವೆ. ಮಕ್ಕಳು ಪಾದಾಚಾರಿ ವಾಹನ ಸವಾರರ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿದ್ದಾವೆ. ಆನೇಕಲ್ನಲ್ಲಿ ರಕ್ಕಸ ಬೀದಿ ನಾಯಿಗಳ ಅಟ್ಟಹಾಸ. ಮಕ್ಕಳು ಪಾದಾಚಾರಿ ವಾಹನ ಸವಾರರ ಮೇಲೆ ಅಟ್ಯಾಕ್ ಮಾಡ್ತವೆ. ಇವು ದಾಳಿ ಮಾಡಿ ಸಿಕ್ಕವರನ್ನ ಕಚ್ಚುತ್ತಾ ಇದ್ದಾವೆ ಬೀದಿ ನಾಯಿಗಳು. ಬೀದಿ ನಾಯಿಗಳ ಭೀಕರ ದಾಳಿಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆನೇಕಲ್ನ ಸೂರ್ಯ ಸಿಟಿ ಫೇಸ್ 1ರಲ್ಲಿ ನಾಯಿಗಳು ಅಟ್ಟಹಾಸವನ್ನ ಮೆರೆದಿರೋದು. ಏಕಾಏಕಿ ದಾಳಿ ಮಾಡುವ ಬೀದಿ ನಾಯಿಗಳ ಗುಂಪು ಜನರ ಮೇಲೆ. ಕಳೆದ 1 ತಿಂಗಳಿನಿಂದ ಬೀದಿ ನಾಯಿಗಳ ಉಪಟಳ ಹೆಚ್ಚಾಗಿಬಿಟ್ಟಿದೆ. ಅಲ್ಲಿ ಮಕ್ಕಳೆಲ್ಲ ಹೋಗ್ತಾ ಇರ್ತಾರೆ, ಜೊತೆಗೆ ಈ ವಾಹನ ಸವಾರರು ಹೋಗ್ತಾ ಇರ್ತಾರೆ. ಅವ್ರ ಮೇಲೆ ಏಕಾಏಕಿಯಾಗಿ ದಾಳಿಯನ್ನು ಮಾಡಿಬಿಡ್ತಾವಂತೆ ಈ ನಾಯಿಗಳು. ನೋಡಿ ಅಲ್ಲಿ ನೋಡಿ ಹೆಂಗೆ ಅಟ್ಟಾಡಿಸ್ಕೊಂಡು ಬರ್ತಾವೆ ನೋಡಿ ನಾಯಿಗಳೆಲ್ಲ. ಪಾಪ ಹುಡುಗ ಅಲ್ಲಿಂದ ಬರ್ತಾ ಇದ್ದಾನೆ. ಇದು ಒಂದು ಕಡೆ ದೃಶ್ಯ ಮಾತ್ರ. ಬೇರೆ ಬೇರೆ ಕಡೆಗೆ ಇದೇ ರೀತಿಯಾದಂಥ ತೊಂದರೆಯನ್ನು ಮಕ್ಕಳು ಈ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಪಾಪ ಪ್ರತಿನಿತ್ಯ. ಅವರೆಲ್ಲ ಅನುಭವಿಸ್ತಾನೆ ಇರ್ತಾರೆ ಈ ಥರನ. ಮಕ್ಕಳು ಪಾದಾಚಾರಿಗಳು ವಾಹನ ಸವಾರರ ಮೇಲೆ ಡೆಡ್ಲಿ ಅಟ್ಯಾಕ್, ಏಕಾಏಕಿಯಾಗಿ ದಾಳಿಗೆ ಮುಂದಾಗ್ಬಿಡ್ತಾ ಇವು. ಸಿಕ್ಕವರನ್ನ ಕಚ್ಚುತ್ತಾ ಇದ್ದಾವೆ ಬೀದಿ ನಾಯಿಗಳು. ಆನೇಕಲ್ನ ಸೂರ್ಯ ಸಿಟಿ ಫೇಸ್ 1ರಲ್ಲಿ ನಾಯಿಗಳು ಅಟ್ಟಹಾಸವನ್ನ ಮೆರೆದಿರೋದು. 3 ತಿಂಗಳ ಹಿಂದೆ ನನ್ನ ಮಗನಿಗೆ 4 ನಾಯಿ ಅಟ್ಯಾಕ್ ಮಾಡ್ತು. ನಾವು ಅದನ್ನು ಯಾಕೆ ಏನು ಅಂತ ಅಸೋಸಿಯೇಷನ್ ಅವ್ರಿಗೆ ಹೇಳಿದ್ದಕ್ಕೆ ಅವರು ನಾವು ಕಂಪ್ಲೇಂಟ್ ಆಲ್ರೆಡಿ ಮಾಡಿದ್ದೀವಿ ಅಂತ ಹೇಳಿದ್ರು. ಸರಿ ನಾವು ಒಂದು ಕಂಪ್ಲೇಂಟ್ ಕೊಡೋಣ ಅಂತ 112ಗೂ ಫೋನ್ ಮಾಡಿ ಹೇಳಿ ಪೊಲೀಸವರೆಲ್ಲ ಬಂದಿದ್ದರು. ಇಲ್ಲಿ ಊಟ ಹಾಕಿ ನಾಯಿಗಳನ್ನ ಸ್ವಂತ ನಾಯಿಗಳ ಥರ ಇಲ್ಲಿ ಸಾಕ್ತಾ ಇದ್ದಾರೆ. ಅದೇ ಬೀದಿ ನಾಯಿಗಳನ್ನೇ ಆ ಥರ ಮಾಡಿ ಸಾಕ್ತಾ ಇದ್ದಾರೆ. ನನ್ನ ಮಗನಿಗೆ 4 ನಾಯಿ ಅಟ್ಯಾಕ್ ಮಾಡ್ತಂದ್ಬಿಟ್ಟು ನಾನು ಸುಮ್ಮನೆ ನನಗೂ ಯಾಕೆ ಬೇರೆ ಏನಾನ ಮಾಡ್ಕೊಳ್ಳಿ, ಬೇರೆಯೊಬ್ಬರ ಥರ ನಾನು ಇರೋಣ ಅಂತ ಅಂದ್ಕೊಂಡಿದ್ರು. ನನಗೆ ಅದಾಗಲ್ಲ. ಯಾಕಂದರೆ ಟಿ ವಿನಲ್ಲಿ ವಿಡಿಯೋ ನೋಡೋದು ತುಂಬ ಸುಲಭ, ಆದರೆ ಅವ್ನು ನೋವು ಕೊಟ್ಟಿರೋದಲ್ಲ, ಅಲ್ಲಿ ಕಿರ್ಚಾಡಿರೋದು ನನಗೆ ಮಾತ್ರ ಗೊತ್ತು ಯಾಕೆ ಏನು ಅಂತ. ತುಂಬ ನೋವಾಯಿತು ನನಗೆ. ಆ ನೋವಲ್ಲೇ ಪೊಲೀಸ್ ಸ್ಟೇಷನ್ ಹೋಗಿ ಹತ್ಕೊಂಡು ನಾನು ಒಬ್ಬಳೇ ಹೋಗಿ ಕಂಪ್ಲೇಂಟ್ ಮಾಡಿದ್ದೀನಿ. ಆಮೇಲೆ ಪ್ರತಿದಿನ ನಾವು ಬೆಳಗ್ಗೆ ವಾಕಿಂಗ್ ಹೋಗಿ ಬರೋವಂಥ ಸಂದರ್ಭದಲ್ಲಿ ಪ್ರತಿದಿನ ನಾಯಿಗಳು 4ರಿಂದ 5 ಏಕಾಏಕಿ ನಾಯಿಗಳು ದಾಳಿ ಮಾಡ್ತಾ ಇದ್ದಾವೆ. ಇದರಿಂದ ನಾವಿಲ್ಲಿ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗೋದು ಮತ್ತು ನಾವು ವಾಪಸ್ ಏನಾರ ತೊಗೊಂಬರೋಕ್ಕೆ ಹೊರಗೆ ಬಂದು ಈ ದಾರಿಲಿ ಓಡಾಡೋದು ತುಂಬ ಕಷ್ಟ ಆಗ್ತಿದೆ. ನಮ್ಮ ಅಸೋಸಿಯೇಷನಲ್ಲಿ ಸುಮಾರು 200ರಿಂದ 250 ಫ್ಯಾಮಿಲಿಗಳು ವಾಸ ಮಾಡ್ತಿದ್ದಾವೆ. 100-150 ಮಕ್ಕಳುಗಳಿದ್ದಾವೆ. ಈಗ ಮಕ್ಕಳುಗಳನ್ನ ನಾವು ಹೊರಗಡೆ ಆಟ ಆಡಲಿ ಅಂತ ಹೊರಗಡೆ ಕಳಿಸ್ತಾ ಇರ್ತೀವಿ.